ಟಿ ನರಸೀಪುರ ತಾಲೂಕಿನಲ್ಲಿರುವ ರೇಷ್ಮೆ ಕಾರ್ಖಾನೆಯ ಉಳಿವಿಗಾಗಿ ಕಳೆದ 15 ದಿನಗಳಿಂದ ನಡೆಯುತ್ತಿರುವ ನಿರಂತರ ಹೋರಾಟಕ್ಕೆ ಮಾಜಿ ಶಾಸಕ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದ್ದರು. ರೇಷ್ಮೆ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡುವ ನಿರ್ಧಾರವನ್ನು ವಿರೋಧಿಸಿ ಕಾರ್ಮಿಕರು, ವಿವಿಧ ಸಂಘಟನೆಗಳು ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ನಡೆಸುತ್ತಿರುವ ಈ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಹೋರಾಟಗಾರರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯರವರು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದು, ಕಾರ್ಖಾನೆಯ ಉಳಿವಿಗೆ ಮತ್ತು ಕಾರ್ಮಿಕರ ಹಿತಾಸಕ್ತಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಯನ್ನು ಪರಿಶೀಲಿಸಿ ಸೂಕ್ತ ವರದಿ ನೀಡುವಂತೆ ಸೂಚಿಸಿದ್ದು, ರೈತ ಮುಖಂಡ ಕಿರಗಸೂರು ಶಂಕರ್ ಅವರು ಮಾತನಾಡಿ ಕೆಎಸ್ಐಸಿ ಕಾರ್ಖಾನೆಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕು ಮತ್ತು ಪಟ್ಟಣದ ಬೇರೆಡೆಗೆ ವಿಶಾಲವಾದ ಕ್ರೀಡಾಂಗಣವನ್ನು ನಿರ್ಮಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಾರ್ಖಾನೆಯ ಮಹತ್ವ ಮತ್ತು ಕಾರ್ಮಿಕರ ಜೀವನದ ಮೇಲಾಗುವ ಪರಿಣಾಮಗಳ ಬಗ್ಗೆ ಅವರು ವಿವರಿಸಿದ್ದು, ಈ ಬೇಡಿಕೆಗಳನ್ನು ಪರಿಗಣಿಸುವುದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಭೇಟಿಯ ನಂತರ ಪ್ರತಿಭಟನಾಕಾರರು ತಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದಾರೆ. ಅಧಿಕಾರಿಗಳೊಂದಿಗೆ ನಡೆಸಿದ ಚರ್ಚೆಗಳ ನಂತರ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದು, ಕಾರ್ಖಾನೆಯ ಭವಿಷ್ಯದ ಬಗ್ಗೆ ಶೀಘ್ರವೇ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆಗಳಿವೆ. ಸೂಕ್ತ ಅಲ್ಲ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಸೂಕ್ತ ಅಲ್ಲ ಅಂದ್ರೆ ನೀವು ಕೆಲವು ತಾಂತ್ರಿಕ ಕಾರಣಗಳನ್ನು ಕೂಡ ಕೊಟ್ಟಿರಿ. ಹೌದು, ಏನು ಕೊಟ್ಟಿದ್ದೀರಿ, ಪೈಪ್ಲೈನ್ ಹೋಗ್ತಿದೆ ಅಂತ ಹೇಳಿದಿರಿ, ಮತ್ತೆ ಏನೋ ಬಾಯ್ಲರ್ ಬರುತ್ತೆ ETP ಮಾಡಬೇಕು ಅಂತ ಹೇಳಿದಿರಿ, ಮತ್ತೆ ಕಲ್ಲಿದ್ದು ಅದನ್ನ ಹಾಳಾಗುತ್ತೆ, ಅದು ಕ್ರೀಡಾಂಗಣಕ್ಕೆ ಬರುತ್ತೆ ಅಂತ ಹೇಳಿದಿರಿ. ಸೊ ನೀವೆಲ್ಲ ಇಷ್ಟು ತಾಂತ್ರಿಕವಾಗಿ ಕಾರಣಗಳನ್ನು ಕೊಟ್ಟ ಮೇಲೆ ನಾನು ಮತ್ತೊಮ್ಮೆ ಅಧಿಕಾರಿಗಳಿಗೆ ಕಾರಣಗಳನ್ನ ಪರಿಶೀಲನೆ ಮಾಡಿ ಈ ಜಾಗ ನಿಜವಾಗ್ಲೂ ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ಮತ್ತೊಂದು ಗಂಭೀರವಾದ ರಿಪೋರ್ಟ್ ಕೊಡಿ ಅಂತ ನಾನು ಕೇಳಿದೆ. ಅವ್ರು ರಿಪೋರ್ಟ್ ಕೊಟ್ಟು ಅವ್ರೇನಾದ್ರು ರಿಪೋರ್ಟ್ ಈ ಜಾಗ ಸೂಕ್ತ ಅಲ್ಲ ಅಂತಂದ್ರೆ ನಾವೇನು ಮಾಡೋಣ, ಇಲ್ಲ ಇದು ಸೂಕ್ತ, ಇದೆಲ್ಲ ಇನ್ನೂ ತೊಂದರೆ ಇಲ್ಲ, ನೀವು ಕೊಟ್ಟು ತಾಂತ್ರಿಕ ಕಾರಣಗಳು ಅಷ್ಟು ಸರಿ ಅಲ್ಲ ಅಂತಂದ್ರೆ ಮಾಡೋಣ. ಬಟ್ ಏನೇ ಆದರೂ ಕೂಡ ನಾವು ಒಂದು ರ್ಯಾಷನಲ್ ಬೇಸಿಸ್ ಮೇಲೆ ಮಾಡಬೇಕು, ವೈಜ್ಞಾನಿಕ ಆಧಾರದ ಮೇಲೆ. ನಾವು ಸೆಲೆಕ್ಟ್ ಮಾಡಿ ಕೂಡ ಆಯ್ಕೆ ಮಾಡಿದ್ದು ಕೂಡ ಅಧಿಕಾರಿಗಳು ಸೂಕ್ತ ಅಂತ ಹೇಳ್ತಾರೆ. ಈಗ ಅವರು ಮತ್ತೆ ಇನ್ನೊಂದು ರಿಪೋರ್ಟ್ ಕೇಳ್ತೀನಿ, ಯಾಕೆ ನೀವೆಲ್ಲ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಮತ್ತೊಮ್ಮೆ ಅಧಿಕಾರಿಗಳೇ ಆಗಲ್ಲ ಅಂದ್ರೆ ಏನ್ ಮಾಡ್ರಿ? ಅಧಿಕಾರಿಗಳು ಇಲ್ಲೇ ಮಾಡಿದ್ರೆ ಸಚಿವರ ಅಧಿಕಾರಿಗಳ ಮೇಲೆ ವಿಚಾರ ತೆಗಿಬಿಡಿ. ಬೇರೆ ಕಡೆ ನಿರ್ಮಿಸಿ, ನಮ್ಮ ಬ್ಯಾಡಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮುಚ್ಚೋದಿಲ್ಲ. ಕಾರ್ಖಾನೆ ಮುಚ್ಚಲ್ಲ ಸರ್, ನಮ್ಮ ಇಲ್ಲಿ ಬ್ಯಾಡಿ ಕ್ರೀಡಾಂಗಣ, ಇಲ್ಲಿ ಬ್ಯಾಡಿ ಕ್ರೀಡಾಂಗಣ ನಮ್ಮ ಇಲ್ಲಿ ಬ್ಯಾಡಿ ಹೋಟೆಲ್, ನೀವು ಎಲ್ಲರೂ ಮಾಡ್ಕೊಳ್ಳಿ. ಕಾರ್ಖಾನೆ ಯಾವಾಗಲೂ ಕೂಡ ಮುಚ್ಚೋದಿಲ್ಲ. ಕಾರ್ಮಿಕರಿಗೆ ತೊಂದರೆ ಕೊಡಲ್ಲ. ಕಾರ್ಮಿಕರು ನಮ್ಮ ಮತದಾರರು, ಅವರ ಹಿತದೃಷ್ಟಿ ಇಟ್ಕೊಂಡೆ ನಾವು ಕೆಲಸ ಮಾಡ್ತೀವಿ. ಒಗ ಕಡಿತಿದ್ದಾರೆ. ಹಾಗಾದ್ರೆ ನಾವು ಇದಕ್ಕೆ ಬರೀತಾ ಇದ್ದೀವಿ. ಈಗ ಇದೆಲ್ಲ ಆಗ್ತಾ ಬರ್ತಾ ಇದೆ. ನಾವೆಲ್ಲ ಸೈಡ್ಗೆ ಕ್ರೀಡಾಂಗಣ